ರಾಗ ಅಂತಕ್ಕದ್ದು ಕನ್ನಡ ಚಲನಚಿತ್ರದಲ್ಲಿ ನೆಲೆ ಕಚ್ಚಿರ್ತಕ್ಕಂಥದ್ದು. ಚಲನಚಿತ್ರ ತಮಿಳಿನಲ್ಲಿ ರಾಗ ಅಂತಕ್ಕಂಥ ರಾಗಮನ್ನ ಅದಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ. ತುಂಬಾ ಹೊಸ ಸಿನಿಮಾ ಏನೋ ರಿಲೀಸ್ ಆಗ್ತಾ ಇದೆ ಅನ್ನೋ ಮಟ್ಟದಲ್ಲಿ ಈ ಒಂದು ರಾಗಮ್ ಅಂತಕ್ಕಂಥ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. 8 ವರ್ಷಗಳ ಹಿಂದೆ ಕನ್ನಡದಲ್ಲಿ ರಾಗ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. PC ಶೇಖರ್ ಅವರ ನಿರ್ದೇಶನ, ನಟ, ನಿರ್ಮಾಣ ಮಾಡಿರುವಂಥದ್ದು ಮಿತ್ರ ಅವರು. ಸದ್ಯಕ್ಕೆ ಈಗ ಅದೇ ಸಿನಿಮಾ 8 ವರ್ಷಗಳ ಆದಮೇಲೆ ಈ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ರಾಗಮ್ ಆಗಿ ತಮಿಳಿನಲ್ಲಿ ರಿಲೀಸ್ ಆಗ್ತದೆ. ಇದರ ವಿತರಕರು ಲಕ್ಷ್ಮೀಶ್ ಅನ್ನುವಂಥವರು. ಸದ್ಯಕ್ಕೆ ಲಕ್ಷ್ಮೀಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ರಾಗ ಮಾಧ್ಯಮದವರಿಗೆ ವಂದನೆಗಳನ್ನ ಹೇಳ್ತಾ ನನ್ನ ಒಂದು ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಒಂದು ಒಳ್ಳೆ ಅಪ್ಡೇಟ್ ಕೊಡ್ತಾ ಇದ್ದೀರಾ ಹೊಸ ವರ್ಷದಲ್ಲೇ. ತಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ಈ ಒಂದು 2016ನೇ ಇಸ್ವಿನಲ್ಲಿ ರಾಗ ಅಂತಕ್ಕದ್ದು ಕನ್ನಡ ಚಲನಚಿತ್ರದಲ್ಲಿ ನೆಲೆ ಕಚ್ಚಿರ್ತಕ್ಕಂಥದ್ದು ತುಂಬಾ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ನೆಲೆ ಕಚ್ಚಿರೋ ವಿಚಾರಕ್ಕೆ ಸಾಕಷ್ಟು ಕಾರಣಗಳಿದೆ. ಆ ಒಂದು ಟೈಮ್ನಲ್ಲಿ ಬಾಹುಬಲಿ 2 ಆಗಿರ್ಬೋದು, ಇನ್ನಿತರ ಚಿತ್ರಗಳಲ್ಲಿ ನಮ್ಮ ಈ ರಾಗ ಅಂತಕ್ಕ ಚಿತ್ರ ನೆಲೆ ಕಚ್ಚಿತ್ತು ಮೇಡಮ್. ನೆಲೆ ಕಚ್ಚಿರ್ತಕ್ಕಂಥದ್ದನ್ನ ನಾವೆಲ್ಲ ಒಂದು ಡಿಸ್ಕಸ್ ಮಾಡಿ, ನಮ್ಮ ಮಿತ್ರ ಅವರ ಬಾಲ್ಯ ಸ್ನೇಹಿತ ನಾವೆಲ್ಲ ಸಹಪಾಠಿಗಳು, ಒಂದೇ ಟೈಮ್ನಲ್ಲಿ ಓದಿದಂಥ ಸಹಪಾಠಿಗಳು. ಆಗ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಯಾಕೆ ನಾವು ಮತ್ತೆ ಇದನ್ನು ಇಂಪ್ರೂವ್ ಮಾಡಬಾರ್ದು, ಬೇರೆ ಭಾಷೆಗಳಲ್ಲಿ ಇದನ್ನು ಒಂದು ಇಂಪ್ರೂವ್ಮೆಂಟ್ ಕಾಣಬೇಕು ಅಂತ ಒಂದು ಮಾತುಕತೆಯಲ್ಲಿ ನಾವೊಂದು ರೀತಿಗೆ ಬರ್ತೀವಿ. ಇದಕ್ಕಿಂತ ಮುಂಚೆನೇ ಹೇಳಬೇಕು ಅಂತಂದರೆ, ನಾವು ಒಂದು 2093-94ನೇ ಸಾಲಿನ ಒಂದು ಬ್ಯಾಚ್ ಇರ್ತೀವಿ. 30 ವರ್ಷದ ಒಂದು ನಮ್ಮ ಬಾಂಧವ್ಯ. ಆ ಬಾಂಧವ್ಯದಲ್ಲಿ ಇದುವರೆಗೂ 103 ಜನ, ಅದರಲ್ಲಿ ಒಂದು 4 ಜನ 5 ಜನ ಹೋಗಿದ್ದಾರೆ. ಇನ್ನು ಮಿಕ್ತಾರನ್ನೆಲ್ಲ ಹಂಗೆ ಇದ್ದೀವಿ ಮೇಡಮ್. ನಾವು ಆ ಒಂದು ನಮ್ಮ ಬಾಂಧವ್ಯ ಇದೆಯಲ್ಲ, ತುಂಬ ಮೆಚ್ಚಬೇಕಂತ ಬಾಂಧವ್ಯ. ಈ ಬಾಂಧವ್ಯದಲ್ಲಿ ನಮ್ಮ ಸಹಪಾಠಿಗಳಾಗಿರ್ತಕ್ಕಂಥ ರೇವಣ್ಣ ಅವರು LLB ಮಾಡ್ಕೊಂಡು ನಮ್ಮ ಸಹಪಾಠಿನೇ. ಇದಕ್ಕೆ ಬೆಸುಗೆ ಹಾಕಿದವರು ಅವರೇನೆ. ಹೆಂಗೆ ಬೆಸುಗೆ ಅಂತಂದರೆ, ನಾನು ಹುಟ್ಟು ಕೃಷಿಕ, ಈ ಸಿನಿಮಾ ನಿರ್ಮಾಪಕನಾಗಿ ದಾರಿ ತೋರಿಸ್ತವ್ರೆ ನಮ್ಮ ರೇವಣ್ಣ ಮತ್ತು ಮಿತ್ರ ಸರ್. ಇಲ್ಲ, ಈ ಒಂದು ಸ್ಟೆಪ್ನ ಒಂದು ಚೇಂಜ್ ಮಾಡಿ ನೋಡು, ಮುಂದೆ ಒಂದು ಭವಿಷ್ಯ ಇದೆ ಅಂತ ನನ್ನ ಈ ರೂಟಿಗೆ ತಂದವರು ರೇವಣ್ಣ ಮತ್ತು ನಮ್ಮ ಮಿತ್ರ ಅವರು. ಆಗಲಿ ಅಂತ ನಾನು ಇವಾಗ ಇದೇ ಪ್ರಪ್ರಥಮವಾಗಿ ಚಲನಚಿತ್ರ ತಮಿಳಿನಲ್ಲಿ ರಾಗ ಅಂತಕ್ಕಂಥ ರಾಗಮನ್ನ ಅದಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ ಮೇಡಮ್. ಈ ರಾಗಮ್ ಅಂತ ತುಂಬ ಅದ್ಭುತವಾಗಿ, ತುಂಬ ಹೊಸ ಸಿನಿಮಾ ಏನೋ ರಿಲೀಸ್ ಆಗ್ತಾ ಇದೆ ಅನ್ನೋ ಮಟ್ಟದಲ್ಲಿ ಈ ಒಂದು ರಾಗಮ್ ಅಂತಕ್ಕಂಥ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಅದು ಮಾರ್ಚ್ ಕೊನೆಯಲ್ಲಿ, ಏಪ್ರಿಲ್ ಫಸ್ಟ್ ವೀಕಲ್ಲಿ ಆದಷ್ಟು ಇದನ್ನು ಪ್ರೊಡ್ಯೂಸ್ ಮಾಡಿ ಚಲನಚಿತ್ರದಲ್ಲಿ ಇದನ್ನು ಮೂವಿ ಯಶಸ್ಸು ಕಾಣಬೇಕು ಅಂತ ನಾನು ತುಂಬ ಆಸೆ ಪಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆದಾಗ 2017ರಲ್ಲಿ ಬಾಹುಬಲಿ ಸಿನಿಮಾ ಕೂಡ ರಿಲೀಸ್ ಆಯಿತು. ಜೊತೆಗೆ ಒಂದಷ್ಟು ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗಿರುವಂಥದ್ದು, ದೊಡ್ಡ ದೊಡ್ಡ ಸ್ಟಾರ್ಸ್ದು. ಈ ಸಿನಿಮಾಗೆಲ್ಲೋ ಒಂದು ರೀತಿ ಪೆಟ್ಟು ಬಿತ್ತು. ಸೊ ಹಾಗಾಗಿ ಎಲ್ಲೋ ಮಿತ್ರ ಸರ್ ಕುಗ್ಗು ಹೋದರು, ಆತ್ಮಹತ್ಯೆ ಪ್ರಯತ್ನ ಕೂಡ ನಡೀತು. ಈ ಸಂದರ್ಭದಲ್ಲಿ ಅದನ್ನು ನೆನೆಸ್ಕೊಳೋದಾದರೆ, ಸದ್ಯಕ್ಕೆ ಅಷ್ಟು ವರ್ಷ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ಪ್ರತಿಫಲ ಸಿಗ್ತಿದೆ ಅನಿಸುತ್ತೆ ಅಲ್ವಾ? ಖಂಡಿತ ಮೇಡಮ್, ಒಳ್ಳೆ ಪ್ರಶ್ನೆನೇ ಕೇಳಿದರೆ. ಪ್ರತಿಫಲ ಅಂತಕ್ಕದ್ದು ನಾವು ಆದಷ್ಟು ಪ್ರಯತ್ನ ಪಡಬೇಕು ಮೇಡಮ್. ಪ್ರಯತ್ನ ಇಲ್ಲದೆ ಏನೂ ಪ್ರತಿಫಲ ಕಾಣಲ್ಲ. ಮೊದಲು ಪ್ರಯತ್ನ ಪಟ್ಟರೆ ಪ್ರತಿಫಲ ಇದ್ದೇ ಇರ್ತದೆ. ಅದಕ್ಕೆ ನಮ್ಮ ಆತ್ಮಸ್ಥೈರ್ಯನೂ ಮುಖ್ಯ. ಆತ್ಮಸ್ಥೈರ್ಯ ಅಂತಂದರೆ, ಎಲ್ಲೂ ನಾವು ಬಿಟ್ಟಿದ್ದೀವಿ ಆ ಜಾಗದಲ್ಲಿ ಹುಡುಕಬೇಕು ಅಂತಕ್ಕದ್ದು ಇಂದಲವರ ಒಂದು ಗಾಯ ಮತ್ತು ತಪ್ಪಾಗಲಾರ್ದು. ಅದೇ ಥರವಾಗಿ ಎಲ್ಲಿ ನಾವು ಸೋತಿದ್ದೀವಿ ಅದೇ ಜಾಗದಲ್ಲಿ ಎತ್ತು ನಿಲ್ಲಬೇಕು ಅನ್ನೋ ಒಂದು ಚಾಚುತಕ್ಕತೆ ಒಂದು ಮಾತನ್ನು ನಾನು ಈ ಒಂದು ರಾಗಮನ್ ಅಂತಕ್ಕಲ್ಲಿ ಕಾಣಬೇಕು ಅಂತ ಯಶಸ್ವಿಯಾಗಿ ನಾನು ಆಗ್ತಾಯಿದ್ದೀನಿ ಮೇಡಮ್. ಇದು ಖಂಡಿತ ಮುಂದೊಂದು ದಿನ ಇದು ನಮಗೆ ಯಶಸ್ಸು ಕೊಡುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಸ್ನೇಹಿತರು ಸಹ ಮಿತ್ರ ಸರ್, ಆ ಸಂದರ್ಭದಲ್ಲಿ ಯಾವ ರೀತಿ ನೀವು ಅವ್ರನ್ನ ಬೆಂಬಲವಾಗಿ ನಿಂತ್ರಿ, ಸಾಥ್ ಕೊಟ್ರಿ? ನಾವು ಬೆಂಬಲ ಅನ್ನೋದಕ್ಕಿಂತ ನಮ್ಮ ಬಾಲ್ಯ ಜೀವನದಲ್ಲಿ ಅವನು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೂ ತುಂಬ ಚಾಣಾಕ್ಷ. ಒಂದು ಡ್ರಾಮಾ ಆಗ್ಬೋದು, ಒಂದು ಹಾಡುಗಾರಿಕೆ ಆಗ್ಬೋದು, ಒಂದು ನಟನೆ ಆಗ್ಬೋದು. ಆ ಒಂದು ವಿದ್ಯಾಭ್ಯಾಸದ ಟೈಮ್ನಲ್ಲೇ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಮನುಷ್ಯ. ಇವತ್ತೂ ನಮ್ಮ ಒಂದು ಬಾಲ್ಯ ಸ್ನೇಹಿತ ಈ ಮಟ್ಟದಲ್ಲಿದ್ದಾನೆ ಅನ್ನೋದಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಜಾಗದಲ್ಲಿ ನಾನು ಕೂತಿರೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆವತ್ತಿನ ಒಂದು ಕಲೆ ಇವತ್ತು ಈ ಮಟ್ಟಕ್ಕೆ ತಂದಿರೋದಕ್ಕೆ ತಪ್ಪಾಗಲಾರ್ದು ಮೇಡಮ್. ಅದಕ್ಕೋಸ್ಕರ ಆ ಒಂದು ನಟನೆ ಮತ್ತು ಅವರ ಒಂದು ಫಲಿತಾಂಶ ಏನಿದೆ ಈ ಉನ್ನತ ಮಟ್ಟದಲ್ಲಿ ಹೇಳಿ ನಾವೊಂದು ದಿನ ಮುಂದೆ ದೊಡ್ಡ ನಟರಾಗಿ ದೊಡ್ಡ ನಿರ್ಮಾಪನಾಗಿ ಬೆಳಿತೀನಿ ಅನ್ನೋದು ಖಂಡಿತ ನಾನು ಇಷ್ಟಪಡ್ತೀನಿ.
ಸರ್ ಹೇಳಿದ್ರು ತಮಿಳಿನಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ, ಸೊ ಹಾಗಾಗಿ ಒಂದು ಸೂಪರ್ ಸ್ಟಾರ್ ನಮ್ಮ ಸಿನಿಮಾದ ಟ್ರೈಲರ್ ಇರ್ಬೋದು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ. ಯಾರು ಆ ಸೂಪರ್ ಸ್ಟಾರ್? ಮೇಡಮ್ ಅದನ್ನು ಸೂಪರ್ ಸ್ಟಾರ್ ಅನ್ನೋದನ್ನು ಒಂದು ಸ್ವಲ್ಪ ಅದನ್ನು ಗೌಪ್ಯವಾಗಿ ಇಡ್ತೀವಿ. ನೆಕ್ಸ್ಟ್ನ ಒಂದು ತಮ್ಮ ಒಂದು ಅನುಬಂಧದಲ್ಲಿ ಅದನ್ನು ವ್ಯಕ್ತಪಡಿಸ್ಕೊಡ್ತೀವಿ ಮೇಡಮ್. ಅದು ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ಸಿನಿಮಾನ ರಿಲೀಸ್ ಮಾಡಿ ಅದು ಕೂಡ ಬ್ಲಾಕ್ ಬಸ್ಟರ್ ಆಗಲಿ. ನಮಸ್ತೆ ಮೇಡಮ್. ಇದಿಷ್ಟು ವಿತರಕರು ಲಕ್ಷ್ಮೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.